ಸ್ನೇಹಿತರೆ, ಭಗವದ್ಗೀತೆಯು ಮಹಾಭಾರತದಲ್ಲಿನ ಕುರುಕ್ಷೇತ್ರ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೃಷ್ಣನಿಂದ ಅರ್ಜುನನಿಗೆ ಮಾಡಲ್ಪಟ್ಟ ಉಪದೇಶ. ಹಿಂದೂಗಳು ಪವಿತ್ರ ಗ್ರಂಥದಲ್ಲಿ ಇದು ಮುಖ್ಯವಾದ ಗ್ರಂಥವಾಗಿದೆ. ಈ ಭಗವದ್ಗೀತೆಯು ನಮ್ಮನ್ನು ಶುದ್ಧತೆ, ಶಕ್ತಿ, ಶಿಸ್ತು, ಪ್ರಾಮಾಣಿಕತೆ, ದಯೆ ಮತ್ತು ಸಮಗ್ರತೆಯಿಂದ ಬದುಕಲು ಪ್ರೋತ್ಸಾಹಿಸುತ್ತದೆ. ಈ ರೀತಿಯಲ್ಲಿ ನಾವು ನಮ್ಮ ಉದ್ದೇಶವನ್ನು ಕಂಡುಕೊಳ್ಳಬಹುದು ಮತ್ತು ಅದನ್ನು ಸಂಪೂರ್ಣವಾಗಿ ಬದುಕಬಹುದು. ಇಂತಹ ಭಗವದ್ಗೀತೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾಗಿರುವಂತಹ ಆಹಾರದ ಬಗ್ಗೆ ಶ್ರೀಕೃಷ್ಣನು ನಮಗೆ ವಿವರಿಸಿದ್ದಾನೆ. ಆ ಶ್ರೀಕೃಷ್ಣನು ಹೇಳಿರುವಂತಹ ಆ ಆಹಾರದ ಬಗೆಗಳು ಯಾವುವು ಎಂದು ನಾವು ಈಗ ತಿಳಿಯೋಣ. ಭಗವದ್ಗೀತೆಯಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಆಹಾರದ ಪ್ರಾಮುಖ್ಯತೆ ಬಗ್ಗೆ ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣನು ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕೆಂದು ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವ ಪ್ರಕಾರ ನಾವು ಸೇವಿಸುವ ಆಹಾರವು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ಮೇಲೆ ಪ್ರಭಾವ ಬೀರುತ್ತದೆ. ಭಗವದ್ಗೀತೆಯ ಪ್ರಕಾರ ನಾವು ಎಂಥ ಆಹಾರವನ್ನು ಸೇವಿಸಬೇಕು, ಈ ರೀತಿಯ ಆಹಾರವು ನಮಗೆ ಯಾವ ರೀತಿಯ ಆಹಾರ ನಮಗೆ ಉತ್ತಮವಾಗಿರುತ್ತದೆ ಎನ್ನುವ ವಿಚಾರ ನಾವು ತಿಳಿಯಲೇಬೇಕಾಗುತ್ತದೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ವಿವಿಧ ರೀತಿಯ ಆಹಾರವನ್ನು ಸೇವಿಸುವುದರಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ತಿಳಿಸಿದ್ದಾನೆ. ಸ್ನೇಹಿತರೆ, ನಾವು ಏನು ತಿನ್ನುತ್ತೇವೋ ಅದು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ನಮ್ಮಲ್ಲಿ ಅನೇಕರು ನಮ್ಮ ದೇಹದ ಮೇಲೆ ಆಹಾರದ ಪರಿಣಾಮಗಳ ಬಗ್ಗೆ ಯೋಚಿಸುವುದು ಇರುವುದಿಲ್ಲ. ಬದಲಾಗಿ ನಾಲಿಗೆಗೆ ರುಚಿ ಎನಿಸಿದ ಎಲ್ಲವನ್ನು ತಿಂದು ಬಿಡುತ್ತಾರೆ. ನಮ್ಮ ಪವಿತ್ರ ಗ್ರಂಥವಾದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು 3 ರೀತಿಯ ಆಹಾರದ ಬಗ್ಗೆ ಹೇಳಿದ್ದಾನೆ. ಮೊದಲನೆಯದು ಸಾತ್ವಿಕ ಆಹಾರ, ಎರಡನೆಯದು ರಾಜಸಿಕ ಆಹಾರ, ಮೂರನೆಯದು ತಾಮಸಿಕ ಆಹಾರ. ಸಾತ್ವಿಕ ಆಹಾರ ಎನ್ನುವ ವಿಚಾರಕ್ಕೆ ಬಂದರೆ, ಸಾತ್ವಿಕ ಜನರು ರಸಭರಿತವಾದ ನಯವಾದ ರೀತಿಯ ಆಹಾರವನ್ನು ಇಷ್ಟಪಡುತ್ತಾರೆ. ಆದರೆ ರಾಜಸಿಕ ಜನರು ತುಂಬ ಕಹಿ, ಹುಳಿ, ಬಿಸಿ ಇತ್ಯಾದ ಆಹಾರಗಳನ್ನು ಇಷ್ಟಪಡುತ್ತಾರೆ. ಮತ್ತು ತಾಮಸಿಕ ಜನರು ಅಳಸಿದ, ಕೊಳೆತ, ಅಶುದ್ಧವಾದ ಆಹಾರವನ್ನು ಇಷ್ಟಪಡುತ್ತಾರೆ ಎಂದು ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ನಮಗೆ ಹೇಳಿದ್ದಾನೆ. ಸ್ನೇಹಿತರೆ, ಸಾತ್ವಿಕದ ಆಹಾರದ ಬಗ್ಗೆ ಹೇಳಬೇಕಾದರೆ ಶ್ರೀಕೃಷ್ಣನ ಪ್ರಕಾರ ದೀರ್ಘಾಯುಷ್ಯು, ಸದ್ಗುಣ, ಶಕ್ತಿ, ಆರೋಗ್ಯ, ಸಂತೋಷವನ್ನು ಉತ್ತೇಜಿಸುವಂತಹ ಆಹಾರಗಳು ರಸಭರಿತ, ನಯವಾದ, ಗಣನೀಯ ಮತ್ತು ಪೌಷ್ಟಿಕವಾಗಿರುತ್ತವೆ. ಅಂತಹ ಆಹಾರಗಳು ಆಹ್ಲಾದಕರ ಮನಸ್ಥಿತಿಯಲ್ಲಿರುವ ಜನರನ್ನು ಆಕರ್ಷಿಸುತ್ತವೆ. ಸಾತ್ವಿಕ ಆಹಾರದ ಪದ್ಧತಿಯು ನಿಮಗೆ ಶಾಂತವಾದ ಮನಸ್ಸು, ಉತ್ತಮ ಆರೋಗ್ಯ, ದೀರ್ಘಾಯುಷು ಮತ್ತು ಎಲ್ಲ ಸಮಯದಲ್ಲೂ ಉತ್ತಮ ಮನಸ್ಥಿತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಸಾತ್ವಿಕ ಆಹಾರವು ಜೀರ್ಣಿಸಿಕೊಳ್ಳಲು ಸುಲಭವಾಗಿರುವಂತಹದ್ದು ಮತ್ತು ಸೇವಿಸಿದಾಗ ನಿಮ್ಮ ಮನಸ್ಥಿತಿ ಮತ್ತು ದೇಹವನ್ನು ನಿರಾಳವಾಗಿಡುತ್ತದೆ. ಇದೇ ಅಂಶದಿಂದಾಗಿ ಸಾತ್ವಿಕ ಆಹಾರವು ಶ್ರೇಷ್ಠ ಆಹಾರವಾಗಿದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ಒಳ್ಳೆಯತನದ ವಿಧಾನದಲ್ಲಿರುವ ವ್ಯಕ್ತಿಗಳು ಮಾತ್ರ ಸಾತ್ವಿಕ ಆಹಾರವನ್ನು ಇಷ್ಟಪಡುತ್ತಾರೆ. ಸ್ನೇಹಿತರೆ, ನಾವು ನೋಡುವಂತಹ ವ್ಯಕ್ತಿಗಳು, ನಾವು ಮಾತನಾಡುವಂತಹ ವ್ಯಕ್ತಿಗಳು, ಅವರು ತಿನ್ನುವ ಆಹಾರದಿಂದಲೂ ಸಹ ಅವರು ಎಂಥ ಗುಣಗಳನ್ನು ಹೊಂದಿದ್ದಾರೆ ಎನ್ನುವುದು ನಾವು ತಿಳಿಯಬಹುದಾಗಿದೆ. ಭಗವದ್ಗೀತೆಯ ಪ್ರಕಾರ ಭಾವೋದ್ರೇಕ ಸ್ವಭಾವವನ್ನು ಹೊಂದಿರುವ ಜನರು ಕಹಿ, ಹುಳಿ, ಉಪ್ಪು, ಬಿಸಿ, ಕಟುವಾದ, ಒಣ ಮತ್ತು ಸುಡುವ ಮತ್ತು ನೋವು, ದುಃಖ ಮತ್ತು ರೋಗವನ್ನು ತರುವಂತಹ ಆಹಾರಗಳ ಬಗ್ಗೆ ಒಲವು ತೋರುತ್ತಾರೆ. ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಲು ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯವು ಹೆಚ್ಚು ಮುಖ್ಯವಾಗಿರುತ್ತದೆ. ನೀವು ಸೇವಿಸುವ ಆಹಾರವು ಆರೋಗ್ಯಕರ ಮನಸ್ಸಿನ ನಿಮ್ಮ ಆಂತರಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ರಾಜಸಿಕ ಜನರು ಹೆಚ್ಚು ಕಹಿ, ತುಂಬ ಹುಳಿ, ತುಂಬ ಉಪ್ಪು ಮತ್ತು ತುಂಬ ಬಿಸಿಯಾಗಿರುವ ಆಹಾರವನ್ನು ತಿನ್ನಲು ಬಯಸುತ್ತಾರೆ. ಅದಕ್ಕಾಗಿಯೇ ಇದನ್ನು ರಾಜಸಿಕ ಆಹಾರ ಎಂದು ನಾವು ಕರೆಯುತ್ತೇವೆ. ರಾಜಸಿಕ ಆಹಾರದ ಸೇವನೆಯು ನಮ್ಮಲ್ಲಿ ಗಂಟಲು, ನಾಲಿಗೆ ಮತ್ತು ದೇಹದ ಇನ್ನಿತರ ಭಾಗಗಳಲ್ಲಿ ನೋವನ್ನು ಉಂಟು ಮಾಡುವಂತೆ ಮಾಡುತ್ತದೆ. ಭಗವದ್ಗೀತೆಯ ಪ್ರಕಾರ ಅಜ್ಞಾನದಲ್ಲಿರುವಂತಹ ಜನರು ಮದ್ಯ, ಮಾಂಸ, ಅಳಸಿದ, ರುಚಿ ಇಲ್ಲದ, ಕೊಳೆಯುತ್ತಿರುವ, ಅಶುದ್ಧ ಮತ್ತು ಅಶುದ್ಧವಾದ ವಸ್ತುಗಳಿಗೆ ಒಲವು ತೋರುತ್ತಾರೆ. ಅಜ್ಞಾನದ ಹಂತದಲ್ಲಿರುವಂತಹ ಜನರು ಮದ್ಯ, ಮಾಂಸ, ಅಳಸಿದ, ರುಚಿ ಇಲ್ಲದ,
ಕೊಳೆತಿರುವ ಅಶುದ್ಧ ಮತ್ತು ಅಶುದ್ಧವಾದ ವಸ್ತುಗಳಿಗೆ ಒಲವು ತೋರುತ್ತಾರೆ ಎಂದು ಹೇಳುತ್ತಾರೆ. ಮಕರಂದದಂತಹ ಭೋಜನವನ್ನು ಸೃಷ್ಟಿಸಿದ್ದಾನೆ, ಆದರೆ ಮಾನವರು ವಿಷಕಾರಿ ಪದಾರ್ಥಗಳನ್ನು ಸೇರಿಸುವ ಮೂಲಕ ಅವುಗಳನ್ನು ವಿಷಪೂರಿತಗೊಳಿಸಿದ್ದಾರೆ. ದೀರ್ಘಕಾಲದವರೆಗೆ ಸಂಗ್ರಹಿಸಿದ ಆಹಾರವು ತನ್ನ ತಾಜಾತನವನ್ನು ಕಳೆದುಕೊಳ್ಳುತ್ತದೆ. ಅಂಥ ಆಹಾರವನ್ನು ನಾವು ಕೊಳೆತ ಆಹಾರವೆಂದೇ ಭಾವಿಸಬೇಕು. ಅದು ಮೂಲ ಪರಿಮಳವನ್ನು ಕಳೆದುಕೊಂಡ ಆಹಾರವಾಗಿರುತ್ತದೆ. ಗುರುಗಳು ಹೊರತುಪಡಿಸಿ ಇತರರು ತಿಂದು ಬಿಟ್ಟು ಹೋದ ಆಹಾರವನ್ನು ತಾಮಸಿಕ ಗುಣವುಳ್ಳ ಮತ್ತು ಕೆಟ್ಟ ಆಹಾರವೆಂದು ಹೇಳುತ್ತಾರೆ. ಇಂತಹ ಆಹಾರವನ್ನು ಸೇವಿಸುವುದರಿಂದ ಅನೇಕ ರೋಗಗಳು ನಮ್ಮನ್ನು ಕಾಡುತ್ತವೆ.